Hello guys, welcome back to my YouTube channel that is Mindful Moment. I hope all are doing ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಫಾರ್ಮೇಟ್ ಆಫ್ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಯಾವುದು ಅಂದರೆ IFA 1. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ದಿರ ಹಂಗೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಅಂದರೆ ಫಾರ್ಮೇಟ್ ಯಾಕೆ ನೋಡಬೇಕು ಅಂದರೆ ಯಾವುದೇ ಒಂದು ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಫಾರ್ಮೇಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ವಿತೌಟ್ ಫಾರ್ಮೇಟು ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಹೋಗ್ತೀರಿ ಅಂದರೆ ಅದು ಇಂಪಾಸಿಬಲ್. ಬಿಕಾಸ್ ನಮ್ಗೆ ಫಾರ್ಮೇಟೇ ಗೊತ್ತಿಲ್ಲ, ಯಾವ ಅಸೆಟ್ನ ಲಯಬಿಲಿಟೀಸ್ನ ಎಲ್ಲೆಲ್ಲಿ ಹಾಕೋಬೇಕು ಅಂತಲೇ ಗೊತ್ತಿಲ್ಲ. ಅಂದಮೇಲೆ ನಾವು ಆನ್ಸರ್ ಬರೆದ್ರೂ ಕೂಡ ಅದು ರಾಂಗ್ ಆಗುತ್ತೆ. ಸೊ ನಾವು ಅದಕ್ಕಿಂತ ಮುಂಚೆ ನಾವು ಫಾರ್ಮೇಟ್ ಅನ್ನೋದನ್ನು ನೋಡ್ಕೊಬರೋಣ. ಓಕೆ, ಇದರಲ್ಲಿ ಬಂದು ಪರ್ಟಿಕ್ಯುಲರ್ಸ್ ನೋಟ್ ನಂಬರ್ ಯಾಕೆ ಬೇಕು ಅಂತ ಕೇಳಿದ್ರೆ, ಇವಾಗ ನಿಮಗೆ ಪ್ರಾಪರ್ಟಿ, ಪ್ಲ್ಯಾಂಟ್, ಎಕ್ವಿಪ್ಮೆಂಟ್ ಕೆಳಗಡೆ ಪ್ರಾಪರ್ಟಿ ಕೊಡ್ತಾರೆ, ಲ್ಯಾಂಡ್ ಕೊಡ್ತಾರೆ, ಬಿಲ್ಡಿಂಗ್ ಕೊಡ್ತಾರೆ, ಅದನ್ನೆಲ್ಲ ಇದ್ರ ಕೆಳಗಡೆ ಹಾಕಿ ಬರೀಕೂಡ್ದು. ಇದಕ್ಕೆ ಸಪ್ರೇಟ್ ನೋಟ್ ನಂಬರ್ ಅನ್ನೋದನ್ನ ಮಾಡಬೇಕು. ಆ್ಯಂಡ್ ನೋಟ್ ನಂಬರ್ನ ಇಲ್ಲಿ ಬರೆದು ಆ್ಯಂಡ್ ಟ್ಯಾಲಿ ಮಾಡಿರ್ತಾರಲ್ಲ, ಟೋಟಲ್ ಮಾಡಿರ್ತೀರಲ್ಲ, ಅದನ್ನೆಲ್ಲ ಇಲ್ಲೇ ಹಾಕ್ಕೋಬೇಕು. ಸೊ ನೋಟ್ ನಂಬರ್ ಇಂಪಾರ್ಟೆಂಟ್. ಇವೆರಡು ಕಾಲಮ್ ಯಾಕೆ ಅಂದರೆ, ಇವಾಗ ಇಷ್ಟು ಬರ್ಕೋತೀರಾ, ನಾನ್ ಕರೆಂಟ್ ಅಸೆಟ್ಸ್ನ ಇಲ್ಲಿ ಗಂಟ ಬರ್ಕೋತೀರಾ. ಓಕೆ, ಲಾಸ್ಟ್ ಗಂಟ ಕರೆಂಟ್ ಅಸೆಟ್ ಜೊತೆ ಹಂಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ನಾನ್ ಕರೆಂಟ್ ಅಸೆಟ್ನ ಇಲ್ಲಿ ಪೂರ್ತಿ ಬರ್ಕೊಂಡು ಟೋಟಲ್ ಮಾಡಿರ್ತೀರಲ್ಲ ಆ ಅಮೌಂಟ್ನ ಇಲ್ಲಿ ಬರ್ಕೋಬೇಕು. ಏನು ಹೇಳಿ, ನಾನ್ ಕರೆಂಟ್ ಅಸೆಟ್ನೆಲ್ಲ ಇಲ್ಲಿ ಬರ್ಕೊಂಡು ಎಲ್ಲ ಪ್ಲಸ್ ಮಾಡಿ ಬಂದು ಟೋಟಲ್ ಅಮೌಂಟ್ ಬರುತ್ತಲ್ಲ ಎಲ್ಲ ಪ್ಲಸ್ ಮಾಡಿರೋದು ಅದನ್ನು ಈ ಕಾಲಮಲ್ಲಿ ಸೆಕೆಂಡ್ ಕಾಲಮಲ್ಲಿ ಬರ್ಕೋಬೇಕು. ಫಸ್ಟ್ ಕಾಲಮಲ್ಲಿ ಇವ್ರ ಅಮೌಂಟ್ ಬರ್ಕೊಂಡು ನೆಕ್ಸ್ಟ್ ಇವನ್ನೆಲ್ಲ ಟೋಟಲ್ ಮಾಡಿ ಸೆಕೆಂಡ್ ಕಾಲಮಲ್ಲಿ ಬರ್ಕೋಬೇಕು. ಓಕೆನಾ. ಇದರಲ್ಲಿ ಬಂದು ನಿಮಗೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್, ಅಸೆಟ್ಸ್ ಆ್ಯಂಡ್ ಈಕ್ವಿಟಿ ಲಯಬಿಲಿಟೀಸ್ ಬರೀಬೇಕು. ನೀವು ಅಸೆಟ್ಸನ್ನು ಫಸ್ಟ್ ಬರಿಬೋದು, ಈಕ್ವಿಟಿ ಲಯಬಿಲಿಟೀಸನ್ನು ಫಸ್ಟ್ ಬರೋದು. ಫಸ್ಟು ನಾವು ಅಸೆಟ್ಸ್ನ ನೋಡ್ಕೊಂಡು ಹೋಗೋಣ, ಅಸೆಟಲ್ಲಿ ಏನೇನೆಲ್ಲ ಬರ್ಬೋದು ಅಂತ. ಅಸೆಟ್ಸಲ್ಲಿ ಬಂದು ಫಸ್ಟು ನಾನ್ ಕರೆಂಟ್ ಅಸೆಟ್ಸ್ ಮಾಡಬೇಕು, ಸೆಕೆಂಡು ಕರೆಂಟ್ ಅಸೆಟ್ನ ಮಾಡಬೇಕು. ಇದು ಸೆಕೆಂಡ್ ಒಂತು. ಫಸ್ಟು ಆ ಕರೆಂಟ್ ಅಸೆಟಲ್ಲಿ ಬಂದು ಪ್ರಾಪರ್ಟಿ, ಪ್ಲ್ಯಾಂಟ್, ಎಕ್ವಿಪ್ಮೆಂಟ್, PPE ಅಂತ ಅಂತಾರೆ. ಪ್ರಾಪರ್ಟಿ, ಪ್ಲ್ಯಾಂಟ್, ಎಕ್ವಿಪ್ಮೆಂಟ್ ಅಂದರೆ ನಿಮ್ಗೆ ಏನೇನು ಬರುತ್ತೆ, ಅಸೆಟ್ಸು, ಬಿಲ್ಡಿಂಗು, ಫರ್ನಿಚರು ಮತ್ತು ಲ್ಯಾಂಡು, ಪ್ರಾಪರ್ಟಿ, ಪ್ಲ್ಯಾಂಟು ಅದೆಲ್ಲ ಇದ್ರ ಕೆಳಗಡೆ ಬರುತ್ತೆ. ಅಂದರೆ ಇಲ್ಲಿ ಬರ್ಕೊಳಂಗಿಲ್ಲ. ಈ ಹೆಡ್ಡಿಂಗ್ ಹಾಕಿ ಒಂದು ಸಪ್ರೇಟಾಗಿ ನೋಟ್ ಮಾಡಿ, ಸಮ್ ಮಾಡೋವಾಗ ನಾನು ಹೇಳ್ತೀನಿ ಹೆಂಗೆ ನೋಟ್ ಮಾಡಿ ಬರೀಬೇಕು ಅಂತ. ಇದನ್ನು ಹಾಕಿ ನೋಟ್ ನಂಬರ್ ಹಾಕಿ ಇಲ್ಲಿ ಅಮೌಂಟ್ ಬರ್ಕೋಬೇಕು. ನೆಕ್ಸ್ಟು ಕ್ಯಾಪಿಟಲ್, ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ರೆ ಅದನ್ನು ಬರ್ಕೊಬೇಕು. ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು. ಇದರಲ್ಲಿ ಯಾವುದೇ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನ ಇಲ್ಲಿ ಬರ್ಕೊಂಡು ಕೊಡೋದು. ನಾನ್ ಕರೆಂಟ್ ಅಸೆಟಲ್ಲಿ ಶಾರ್ಟ್ ಟರ್ಮ್ ಮಾಡಿರೋದನ್ನೆಲ್ಲ ಕರೆಂಟ್ ಅಸೆಟಲ್ಲಿ ಬರ್ಕೊತ ಹೋಗಬೇಕು. ಇಲ್ಲೆಲ್ಲ ಲಾಂಗ್ ಟರ್ಮ್ ಮಾಡಿರೋ ಇನ್ವೆಸ್ಟ್ಮೆಂಟ್ ಮಾತ್ರ ಬರ್ಕೋಬೇಕು. ಆ್ಯಂಡ್ ಗುಡ್ ವಿಲ್ ಅಂದ್ರೇನು, ನೇಮ್ ಫ್ರೇಮ್ ಆಫ್ ದ ಕಂಪನಿ. ಅಂದರೆ ಯಾವುದೇ ಬ್ರ್ಯಾಂಡ್ ಆಗಲಿ, ಲೋಗೋ ಆಗಲಿ ಕೊಟ್ಟಿದ್ರೆ ಅದನ್ನು ಗುಡ್ ವಿಲ್ ಕೆಳಗಡೆ ಬರೆದ್ಬಿಟ್ಟು ನೋಟ್ ನಂಬರ್ ತೋರಿಸಿ ಬರೀಬೇಕು. ಇಲ್ಲಾಂದರೆ ಅವ್ರು ಡೈರೆಕ್ಟಾಗೆ ಕೊಡ್ಬೋದು ಗುಡ್ ವಿಲ್ ಅಮೌಂಟು. ಅದರ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಕೊಟ್ಟಿದ್ರೆ ಬರ್ಕೋಬೇಕು. ಮತ್ತು ಇಂಟ್ಯಾಂಜಿಬಲ್ ಅಸೆಟ್ ಅಂಡರ್ ಡೆವಲಪ್ಮೆಂಟು, ಬಯೋಲಾಜಿಕಲ್ ಅಸೆಟ್ ಅದರ್ ದೆನ್ ಬ್ಯಾರಿಯರ್ಸ್ ಪ್ಲ್ಯಾಂಟು, ಮತ್ತು ಫಿನಾನ್ಷಿಯಲ್ ಅಸೆಟ್ ಕೆಳಗಡೆ ಏನೇನು ಬರುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ಸ್ ಆಗಲಿ, ಟ್ರೇಡ್ ರಿಸೀವೇಬಲ್ಸ್ ಆಗಲಿ, ಲೋನ್ಸ್ ಆಗಲಿ, ಅದರ್ಸ್ ಆಗಲಿ. ಆ್ಯಂಡ್ ಡಿಫಾಲ್ಟ್ ಟ್ಯಾಕ್ಸ್ ಅಸೆಟ್ ಅಂದರೆ ಯಾವುದೇ ಪೇಮೆಂಟು ನಮಗೆ ರಿಸೀವ್ ಆಗಿದ್ದರೆ ಟ್ಯಾಕ್ಸ್, ಅಂದರೆ ಇವಾಗ ನಾವು ಒಂದು ಪ್ಲ್ಯಾಂಟ್ ಇರುತ್ತೆ ಅಂದರೆ ಒಂದು ಅಸೆಟ್ ಇರುತ್ತೆ ಅಂದರೆ ಅದ್ರ ಮೇಲೆ ನಮ್ಗೆ ಯಾವುದೇ ಅಮೌಂಟ್ ಅಂದರೆ ರಿಸೀವ್ ಆಗಿದ್ದರೆ ಅದನ್ನು ಇದ್ರ ಕೆಳಗಡೆ ನಾನ್ ಕರೆಂಟ್ ಅಸೆಟ್ ಕೆಳಗಡೆ ಬರ್ಕೋತೀರಿ. ಆ್ಯಂಡ್ ಅದರ್ ನಾನ್ ಕರೆಂಟ್ ಅಸೆಟ್ ಅಂದರೆ ಇದರಲ್ಲಿರೋದನ್ನೆಲ್ಲ ಬಿಟ್ಟು ಬೇರೆದೇನಾದರೂ ಕೊಟ್ಟರೆ ಅದರ್ ನಾನ್ ಕರೆಂಟ್ ಅಸೆಟಲ್ಲಿ ಹಾಕ್ಕೋತೀರಿ. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡೋದ್ರೆ ಕರೆಂಟ್ ಅಸೆಟ್, ನಾನ್ ಕರೆಂಟ್ ಅಸೆಟ್ ಆಯಿತು. ಕರೆಂಟ್ ಅಸೆಟ್ಟು ಇದರಲ್ಲಿ ಬಂದು ಇನ್ವೆಂಟ್ರೀಸ್ ಅಂದರೆ ಏನು, ಸ್ಟಾಕ್ ಕೊಟ್ಟಿದ್ರೆ ಇದ್ರ ಹತ್ರ ಹಾಕ್ಕೊಂಡು ಬರೀಬೇಕು. ನೆಕ್ಸ್ಟು ಫಿನಾನ್ಷಿಯಲ್ ಅಸೆಟ್ಸ್ ನೋಡಿ, ನಾನ್ ಕರೆಂಟ್ ಅಸೆಟ್ಟಲ್ಲೂ ಫಿನಾನ್ಷಿಯಲ್ ಅಸೆಟ್ಸ್ ಬಂದಿದೆ, ಇಲ್ಲೂ ಫಿನಾನ್ಷಿಯಲ್ ಅಸೆಟ್ಸ್ ಯಾವುದ್ಯಾವುದು ಸೇಮ್, ಇಲ್ಲೂ ಇನ್ವೆಸ್ಟ್ಮೆಂಟ್ ಇದೆ, ಇಲ್ಲೂ ಇನ್ವೆಸ್ಟ್ಮೆಂಟ್ ಇದೆ. ಟ್ರೇಡ್ ರಿಸೀವೇಬಲ್ ಓಕೆನಾ. ಲೋನು ಅಂದರೆ ಇದರಲ್ಲಿ ಏನು ಡಿಫ್ರೆನ್ಸು ಅಂದರೆ, ಅಕಸ್ಮಾತ್ ಅವರು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಂದರೆ 1 ಇಯರ್ಗಿಂತ ಕಡಿಮೆ, ಅಂದರೆ 1 ಇಯರ್ ಒಳಗಡೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದನ್ನು ಕರೆಂಟ್ ಅಸೆಟಲ್ಲಿ ನಾವು ಬರ್ಕೊಂಡು ಫಿನಾನ್ಷಿಯಲ್ ಅಸೆಟಲ್ಲಿ ಇನ್ವೆಸ್ಟ್ಮೆಂಟ್ ಕೆಳಗಡೆ ಹಾಕೋತೀವಿ. ಅಕಸ್ಮಾತ್ ಅವರು 1 ಇಯರ್ಗಿಂತ ಜಾಸ್ತಿ ಅಂದರೆ 2 ವರ್ಷ, 3 ವರ್ಷ, ಇಲ್ಲಾಂದರೆ 1 ವರ್ಷದ ಮೇಲೆ 3 ತಿಂಗಳು ಹಂಗೆ ಮಾಡಿದರೆ ಅದನ್ನು ಫಿನಾನ್ಷಿಯಲ್ ಅಸೆಟ್ ಕೆಳಗಡೆ, ಯಾವುದು ನಾನ್ ಕರೆಂಟ್ ಅಸೆಟ್ಗೆ ಹಾಕ್ಕೊಂಡು ಫಿನಾನ್ಷಿಯಲ್ ಅಸೆಟ್ ಕೆಳಗಡೆ ಹಾಕ್ಕೋತೀರಿ. ಅಕಸ್ಮಾತ್ 1 ಇಯರ್ ಒಳಗಡೆ ಮಾಡಿದರೆ ಕರೆಂಟ್ ಅಸೆಟ್ಗೆ ಹಾಕ್ಕೊಂಡು ನಾವು ಫಿನಾನ್ಷಿಯಲ್ ಅಸೆಟಲ್ಲಿ ಇನ್ವೆಸ್ಟ್ಮೆಂಟ್ಗೆ ಹಾಕ್ಕೊತೀವಿ. ಸೇಮ್ ಟ್ರೇಡ್ ರಿಸೀವೇಬಲ್ ಅಷ್ಟೇ, 1 ತಿಂಗಳು ಒಳಗಡೆ ಅವ್ರಿಗೆ ರಿಸೀವ್ ಆಗಿದ್ದರೆ ಇದು ಕರೆಂಟ್ ಅಸೆಟ್ಗೆ ಹಾಕ್ಕೊಂಡು ಫಿನಾನ್ಷಿಯಲ್ ಅಸೆಟ್ ಕೆಳಗಡೆ ಹಾಕ್ಕೊತೀರಿ. ಅಕಸ್ಮಾತ್ 1 ವರ್ಷ ಆದಮೇಲೆ ರಿಸೀವ್ ಆಗಿದ್ರೆ ಇದಕ್ಕೆ. ಲೋನ್ ಕೂಡ ಅಷ್ಟೇ, ಲಾಂಗ್ ಟರ್ಮ್ ಆಗಿದ್ದರೆ ಇಲ್ಲಿ ಹಾಕ್ಕೋತೀರಿ, ಶಾರ್ಟ್ ಟರ್ಮ್ ಆಗಿದ್ದರೆ ಇಲ್ಲಿ ಹಾಕ್ಕೋತೀರಿ. ಆ್ಯಂಡ್ ಅದರ್ಸ್ ಅಂದರೆ ಅದು ಬಿಟ್ಟು ಕರೆಂಟ್ ಟ್ಯಾಕ್ಸ್ ಅಸೆಟ್ಸ್
ಅಂದರೆ ಇಲ್ಲಿ ಡಿಫರ್ಡ್ ಟ್ಯಾಕ್ಸ್ ಅಸೆಟ್ಟು ಇದು ಅಷ್ಟೇ, ಏನಾನ ಅಮೌಂಟು ರಿಸೀವ್ ಆಗಿದ್ದರೆ ಟ್ಯಾಕ್ಸ್ ಅಸೆಟ್ಸಿಂದ ಇದನ್ನು ಇಲ್ಲಿ ಈ ಹೆಡ್ಡಿಂಗ್ ಮೇಲೆ ಹಾಕ್ಕೊತೀರಿ. ಮತ್ತು ಇದನ್ನು ಬಿಟ್ಟು ಅದರ್ ಕರೆಂಟ್ ಅಸೆಟ್ಸ್ ಇದ್ದರೆ ಅದನ್ನು ಅದರ್ ಕರೆಂಟ್ ಅಸೆಟ್ ಹೆಡ್ಡಿಂಗಲ್ಲಿ ಹಾಕ್ಕೊಂಡು ಬರ್ಕೋತೀರಿ. ಟೋಟಲ್ ಅಸೆಟ್ಸು ಅಂದರೆ ಟೋಟಲ್ ಮಾಡಿರ್ತೀರಲ್ಲ ಇದನ್ನು, ಮತ್ತು ಇಲ್ಲಿ ಟೋಟಲ್ ತಗೊಂಡು ಇಲ್ಲಿ ಟ್ಯಾಲಿ ಮಾಡಿ ಬಂದಿರೋ ಅಮೌಂಟ್ನ ಟೋಟಲ್ ಅಸೆಟ್ಸ್ ಅಂತ ಕನ್ವರ್ಟ್ ಮಾಡಿ ಹೇಳ್ತೀರಿ. ಇದು ಬಂದು ಅಸೆಟ್ಸ್ದು ಫುಲ್ಲು ಫಾರ್ಮೇಟು, ಅಂದರೆ ನಾನ್ ಕರೆಂಟ್ ಅಸೆಟ್ ಕೆಳಗಡೆ ಯಾವ್ದ್ಯಾವ್ದು ಬರುತ್ತೆ ಆ್ಯಂಡ್ ಅಸೆಟ್ ಕೆಳಗಡೆ ಕರೆಂಟ್, ಓಕೆ, ನಾನ್ ಕರೆಂಟ್ ಅಸೆಟ್ ಕೆಳಗಡೆ ಕರೆಂಟ್ ಅಸೆಟ್ ಕೆಳಗಡೆ ಯಾವ್ದ್ಯಾವ್ದು ಬರುತ್ತೆ ಅಂತ. ನೆಕ್ಸ್ಟು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ಗೆ ಹೋಗೋಣ. ನೆಕ್ಸ್ಟು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂದರೆ ಲಯಬಿಲಿಟೀಸ್ ಅಂದರೆ ಏನು ಅಂದರೆ ನಾವು ಒಬ್ಬರಿಗೆ ಇವಾಗ ನಾವೇನೋ ಒಂದು ಸಾಲ ಇಸ್ಕೊಂಡಿರ್ತೀರಲ್ಲ ಅದನ್ನು ಪೇ ಮಾಡಬೇಕು, ಅದನ್ನೇ ಲಯಬಿಲಿಟೀಸ್ ಅಂದರೆ ನಾವು ಅವ್ರಿಗೆ ಆ ಅಮೌಂಟ್ನ ರಿಟರ್ನ್ ಮಾಡಬೇಕು, ಅದನ್ನು ಲಯಬಿಲಿಟೀಸ್ ಅಂತೀರಿ. ಈಕ್ವಿಟಿ ಕೆಳಗಡೆ ಏನೇನು ಬರುತ್ತೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂದರೆ ಯಾವುದನ್ನ ಶೇರ್ ನಾವು ಇದು ಮಾಡಿರ್ತೀರಲ್ಲ, ಇಶ್ಯೂ ಮಾಡಿರ್ತೀರಲ್ಲ ಪಬ್ಲಿಕ್ಗೆ, ಅದಿದ್ದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಅವ್ರು ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ನಾವು ಬರ್ಕೋಬೋದು. ಆ್ಯಂಡ್ ಅದರ್ ಈಕ್ವಿಟೀಸ್ ಅಂದರೆ ರಿಸರ್ವ್ಸು, ಸರ್ಪ್ಲೇಸು, ಪ್ರಾಫಿಟ್ ಆ್ಯಂಡ್ ಲಾಸು ಅದು ಬರುತ್ತಲ್ಲ ಅದನ್ನು ಅದರ್ ಈಕ್ವಿಟಿ ಅಂತ ಕರಿತೀವಿ. ನೆಕ್ಸ್ಟು ಲಯಬಿಲಿಟೀಸು, ಅದರಲ್ಲಿ ಬಂದು ನಾನ್ ಕರೆಂಟ್ ಲಯಬಿಲಿಟೀಸ್ ಬರುತ್ತೆ. ಅಂದರೆ ಈಕ್ವಿಟಿ ಆಯಿತು, ಲಯಬಿಲಿಟೀಸ್ ಕೆಳಗಡೆ ನಾನ್ ಕರೆಂಟ್ ಲಯಬಿಲಿಟೀಸ್ ಬರುತ್ತೆ. ಅದರಲ್ಲಿ ಫಿನಾನ್ಷಿಯಲ್ ಲಯಬಿಲಿಟೀಸ್ ಅಂದರೆ ಫಿನಾನ್ಷಿಯಲ್ ಲಯಬಿಲಿಟೀಸ್ ಅಂದರೆ ಮೋರ್ ದೆನ್ 1 ಇಯರ್ ಅಂದರೆ 1 ಇಯರ್ಗಿಂತ ಜಾಸ್ತಿ ಆಗಿದ್ದರೆ ಫಿನಾನ್ಷಿಯಲ್ ಲಯಬಿಲಿಟೀಸ್ ಅದನ್ನು ಇಲ್ಲಿ ಹಾಕ್ಕೋತೀರಿ. ಬಾರೋಯಿಂಗ್ಸು ಅಂದರೆ ಫಿನಾನ್ಷಿಯಲ್ ಲಯಬಿಲಿಟೀಸ್ ಕೆಳಗಡೆ ಬಾರೋಯಿಂಗ್ಸ್ 1 ಇಯರ್ಗಿಂತ ಜಾಸ್ತಿ ನಾವು ತಗೊಂಡು ಸಾಲ ಕಟ್ದಿರ ಇದ್ದರೆ ಅದನ್ನು ಇಲ್ಲಿ ಹಾಕ್ಕೋತೀರಿ. ಅಕಸ್ಮಾತ್ 1 ಇಯರ್ಗಿಂತ ಮುಂಚೆ ತಗೊಂಡು ಸಾಲವನ್ನು ಕಟ್ಟಬೇಕು ಅಂದರೆ ಇಲ್ಲಿ ಹಾಕ್ಕೋತೀರಿ. ಟ್ರೇಡ್ ಪೇಯಬಲ್ಸ್ ಅಂದರೆ ಅದು ಸೇಮು ಲಾಂಗ್ ಟರ್ಮ್ ಪೇಯಬಲ್ಸು. ಮತ್ತು ಅದರ್ ಫಿನಾನ್ಷಿಯಲ್ ಲಯಬಿಲಿಟೀಸು ಅಂದರೆ ಇದರಲ್ಲಿ ಯಾವ್ದು ಇರಲ್ಲೋ ಅಂದರೆ ಇವೆರಡಕ್ಕೂ ಇನ್ಕ್ಲೂಡ್ ಆಗದಿರ ಅದರ್ ಫಿನಾನ್ಷಿಯಲ್ ಲಯಬಿಲಿಟೀಸ್ಗೆ ಇನ್ಕ್ಲೂಡ್ ಆಗಂಗಿಲ್ಲ ಇಲ್ಲಿ ಹಾಕ್ಕೋಬೇಕು. ಪ್ರಾವಿಷನ್ಸು ಮತ್ತು ಡಿಫರ್ಡ್ ಟ್ಯಾಕ್ಸ್ ಲಯಬಿಲಿಟೀಸು. ನೆಕ್ಸ್ಟು ಅದರ್ ನಾನ್ ಕರೆಂಟ್ ಅಸೆಟ್ಸು ಅಂದರೆ ಇದರಲ್ಲಿ ಯಾವುದಕ್ಕೂ ಇನ್ಕ್ಲೂಡ್ ಆಗಿಲ್ಲ ಅಂದರೆ ಇದರಲ್ಲಿ ಹಾಕ್ಕೋತೀನಿ. ನೆಕ್ಸ್ಟು ಆಯ್ತಲ್ಲ, ನಾನ್ ಕರೆಂಟ್ ಲಯಬಿಲಿಟೀಸ್ ಆಯಿತು. ಕರೆಂಟ್ ಲಯಬಿಲಿಟೀಸ್ ನೋಡೋಣ. ಇದರಲ್ಲಿ ಫಿನಾನ್ಷಿಯಲ್ ಲಯಬಿಲಿಟೀಸ್ ಸೇಮ್ ಬಾರೋಯಿಂಗ್ಸು, ಟ್ರೇಡ್ ರಿಸೀವಬಲು, ಅದರ್ ಫಿನಾನ್ಷಿಯಲ್ ಅಂದರೆ ಇದು ಶಾರ್ಟ್ ಟರ್ಮ್ ಮಾಡಿದರೆ ಅಂದರೆ ಲೆಸ್ ದೆನ್ 1 ಇಯರ್ ಮಾಡಿದರೆ ಅದನ್ನು ಇಲ್ಲಿ ಈ ಹೆಡ್ಡಿಂಗಲ್ಲಿ ಕರೆಂಟ್ ಲಯಬಿಲಿಟೀಸಲ್ಲಿ ಫಿನಾನ್ಷಿಯಲ್ ಲಯಬಿಲಿಟೀಸ್ ಹಾಕ್ಕೋತೀರಿ. ಪ್ರಾವಿಷನ್ಸು ಕರೆಂಟ್ ಟ್ಯಾಕ್ಸ್ ಲಯಬಿಲಿಟೀಸು ಅಂದರೆ ಪೇಯಬಲ್ ಮಾಡಬೇಕು ಅವ್ರು ಟ್ಯಾಕ್ಸ್ ಅನ್ನೋದನ್ನು. ಮತ್ತು ಅದರ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಇಲ್ಲೆಲ್ಲೂ ಇನ್ಕ್ಲೂಡ್ ಆಗಲ್ವಲ್ಲ ಅದನ್ನು ಅದರ್ ಕರೆಂಟ್ ಲಯಬಿಲಿಟೀಸ್ ಅಂತ ಹಾಕ್ಕೊತೀರಿ. ನೆಕ್ಸ್ಟ್ ಸೇಮ್ ಇದು ನೋಟ್ ನಂಬರ್ ಇರುತ್ತೆ, ಅಮೌಂಟು ಇದನ್ನೆಲ್ಲ ಟ್ಯಾಲಿ ಮಾಡಿ ಇಲ್ಲಿ ಬರ್ಕೊಂಡ್ರೆ ಕರೆಂಟ್ ಲಯಬಿಲಿಟೀಸ್ನೆಲ್ಲ ಇಲ್ಲಿ ಬರ್ಕೋತೀರಿ ಆ್ಯಂಡ್ ಟೋಟಲ್ ಮಾಡ್ತೀರಿ. ಅದನ್ನು ಟೋಟಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಅಸೆಟ್ಸು ಲಯಬಿಲಿಟೀಸ್ ಟ್ಯಾಲಿ ಆಗೇ ಬೇಕು. ಇದರಲ್ಲೂ ಅಷ್ಟೇ ಅಸೆಟ್ಸು ಮತ್ತು ಲಯಬಿಲಿಟಿ ಟ್ಯಾಲಿ ಆದ್ರೇ ಆನ್ಸರ್ ಅನ್ನೋದು ಕರೆಕ್ಟಾಗಿರುತ್ತೆ. ಇದು ಬಂದು ಫಾರ್ಮೇಟ್ ಆಗಿರುತ್ತೆ. ಯಾವುದು ಅಂದರೆ ಫಿನಾನ್ಷಿಯಲ್ ಪೊಸಿಷನ್, ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್. ಇದು ಬಂದು ಆಲ್ಮೋಸ್ಟ್ 10 ಮಾರ್ಕ್ಸ್ಗೆ ನಿಮಗೆ ಕೇಳ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಮ್ಸ್ ಅನ್ನೋದನ್ನು ನೋಡ್ಕೊತಾ ಹೋಗೋಣ. ಐ ಹೋಪ್ ಈ ವಿಡಿಯೋ ಅರ್ಥ ಆಗಿದೆ ಅಂತ. ಓಕೆ, ಸಿ ಇನ್ ನೆಕ್ಸ್ಟ್ ವಿಡಿಯೋ.